ಫ್ರೆಂಡ್ಸ್, ಮೊದಲು ಪ್ಯಾಷನ್ ಪ್ರೊ ಬೈಕ್ನ ಫೋರ್ಕ್ ಆಯಿಲ್ ಸ್ವಿಚ್ ಚೇಂಜ್ ಮಾಡಲಿಕ್ಕೆ ಮೊದಲು ನಾವು ಬ್ರೇಕ್ನ ರಾಡನ್ನು ಡಿಸ್ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಫೋರ್ಕ್ ಆಯಿಲ್ ಸೀಲು ಮತ್ತು ಆಯಿಲ್ ಎರಡು ಚೇಂಜ್ ಮಾಡಬೇಕಾಗಿದೆ. ನೆಕ್ಸ್ಟು ಸ್ಪೀಡೋಮೀಟ್ರ್ ಕೇಬಲ್ನ ರಿಮೂವ್ ಮಾಡ್ಕೋಬೇಕು ಒಂದು ಕನೆಕ್ಟರ್ನಲ್ಲಿ. ನೆಕ್ಸ್ಟು ನೋಡಿ, ವೀಲನ್ನು ಬಿಚ್ಕೋಬೇಕು 18-19 ರಿಂಗ್ನಲ್ಲಿ. ಫ್ರಂಟ್ ವೀಲನ್ನು ತಗೊಳ್ತಾ ಇದ್ವಿ. ಫ್ರಂಟ್ ವೀಲನ್ನು ಅದರಲ್ಲಿ ಒಂದು ಕ್ಯಾಮ್ ಪ್ಲೇಟ್, ರೈಟ್ ಸೈಡ್ ಕ್ಯಾಮ್ ಪ್ಲೇಟ್ ಬರುತ್ತೆ. ಕ್ಯಾಮ್ ಪ್ಲೇಟನ್ನು ರಿಮೂವ್ ಮಾಡ್ಕೊಳ್ತು ಫಸ್ಟು. ಆಮೇಲೆ ಮಡ್ಗಾರ್ಡ್ ಫ್ರಂಟ್, ಅದರಲ್ಲಿ 4 ಬೋಲ್ಟ್ ಬರುತ್ತೆ, ಅದನ್ನು ರಿಮೂವ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕ್ಲ್ಯಾಂಪ್ ಬರುತ್ತೆ. ಅದಾದಮೇಲೆ ಮಡ್ಗಾರ್ಡನ್ನು ರಿಮೂವ್ ಮಾಡ್ಕೊಳ್ಳೋದು. ಮಾಡಿಕೊಂಡು ಅಪ್ಪರ್ ಚೆಕ್ ನಟ್, ಫ್ರಂಟ್ ಫೋರ್ಕ್ನ ಅಪ್ಪರ್ ಚೆಕ್ ನಟನ್ನು ರಿಮೂವ್ ಮಾಡ್ಕೊಳ್ಳೋದು. ಒಂದು ಬೋಲ್ಟು, ಒಂದು ವಾಷರ್ ಬರುತ್ತೆ, ಸ್ಟೀಲ್ ವಾಷರು, ಅದನ್ನು ರಿಮೂವ್ ಮಾಡಿಕೊಂಡು ನೆಕ್ಸ್ಟು ಸ್ಟಂಪ್ ಬೋಲ್ಟನ್ನು ಲೂಸ್ ಮಾಡ್ಕೊಳ್ಳೋದು. ಅದಾದಮೇಲೆ ತಕ್ಕೊಂಡು ಟ್ಯಾಪ್ ಮಾಡಿಕೊಂಡು ಮೇಲೆ ಅಪ್ಪರ್ ಚೆಕ್ ನಟ್ ಟ್ಯಾಪ್ ಮಾಡ್ಕೋಬೇಕು, ಅದನ್ನು ಟೈಟ್ ಇರುತ್ತೆ ಅಂತ. ನೆಕ್ಸ್ಟು ಅದಕ್ಕೆ ಗಾಡಿಗೆ ಫಿಟ್ ಮಾಡಿಕೊಂಡು ಅಪ್ಪರ್ ಚೆಕ್ ನಟನ್ನು ರಿಮೂವ್ ಮಾಡ್ಕೋಬೇಕು 27 ಓಪನ್ ಸ್ಪಾನರಲ್ಲಿ. ಆಮೇಲೆ ಆಯಿಲನ್ನು ತೆಗೆಯೋದು. ಆಯಿಲನ್ನು ತಕ್ಕೊಂಡು ಎರಡರಲ್ಲೂ ಆಯಿಲ್ ತಕ್ಕೋಬೇಕು. ತಕ್ಕೊಂಡು ಆಯಿಲನ್ನು 4T ಯೂಸ್ ಮಾಡಬೇಕು. ಸ್ಪೆಷಲ್ ಟೂಲ್ಸನ್ನು ಯೂಸ್ ಮಾಡ್ಕೊಂಡು ಎರಡು ಸ್ವಲ್ಪ ಟ್ಯಾಪ್ ಮಾಡ್ಕೋಬೇಕು. ಆಮೇಲೆ ಎಲ್ಲಂಕಿ ಬೋಲ್ಟ್ ತಕ್ಕೊಂಡು ಈ ರೀತಿ ಫೋರ್ಕ್ ಲೆಗ್ಗನ್ನು ರಿಮೂವ್ ಮಾಡ್ಕೊಳ್ಳೋದು. ಅದರೊಳಗಡೆ ಸ್ಪ್ರಿಂಗು, ಒಂದು ಸ್ಲೀವ್ ರಾಡ್ ಬರುತ್ತೆ, ಒಂದು ಬುಷ್ ಬರುತ್ತೆ. ತಕ್ಕೊಂಡು ಸ್ಲೀವ್ ರಾಡೋದು. ನೆಕ್ಸ್ಟು ನೋಡಿ, ಸ್ಲೀವ್ ರಾಡ್ ಅಂತ ಹೇಳ್ತಾರೆ ಅದಕ್ಕೆ. ನೆಕ್ಸ್ಟು ಆಯಿಲ್ ಸೀಲನ್ನು ತೆಗಿಬೇಕು. ಅದಕ್ಕಿಂತ ಮುಂಚೆ ಒಂದು ಲಾಕ್ ಬರುತ್ತೆ, ಸರ್ಕ್ಲಿಪ್ಪು ಲಾಕ್ ಅಂತ ಹೇಳ್ತಾರೆ. ಕನೆಕ್ಟರ್ ತಕ್ಕೊಂಡು ಆಯಿಲ್ ಸೀಲನ್ನ ರಿಮೂವ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ವಾಶ್ ಮಾಡ್ಕೋಬೇಕು ನಾವು ಪೆಟ್ರೋಲ್ ವಾಶ್ ಮಾಡ್ತಾಯಿದ್ವಿ. ಸ್ಪ್ರಿಂಗು ಮತ್ತು ಅದರ ಎಲ್ಲ ಮೆಟೀರಿಯಲ್ಗಳನ್ನ ಪೆಟ್ರೋಲ್ ವಾಶ್ ಮಾಡ್ಕೊಳ್ತಾಯಿದ್ವಿ. ಮಾಡಿಕೊಂಡು ಆಯಿಲ್ ಸೀಲ್ ಗ್ರೂ ಇರೋದು ಆಯಿಲ್ ಕಡೆ ಹೋಗಬೇಕು. ಸೊ ಸ್ಪ್ರಿಂಗ್ ಅದು ಹೊರಡೆ ಬರಬೇಕು. ಆಯಿಲ್ ಸೀಲ್ ಹಾಕ್ಕೊಂಡು ನೆಕ್ಸ್ಟು ಸರ್ಕ್ಲಿಪ್ಪನ್ನು ಹಾಕ್ಕೊಳ್ತಾಯಿದ್ವಿ. ಹಾಕ್ಕೊಂಡು ಒಂದು ಡಸ್ಟ್ ಕ್ಯಾಪ್ ಬರುತ್ತೆ, ಒಂದು ಡಸ್ಟ್ ಕ್ಯಾಪನ್ನು ಹಾಕ್ಕೊಳ್ಳೋದು. ಫಿಟ್ಟಿಂಗ್ ನೋಡಿ, ಸ್ಲೀವ್ ರಾಡನ್ನು ಹಾಕ್ಕೊಂಡು ಸ್ಪ್ರಿಂಗ್ ಹಾಕ್ಕೊಂಡು ಇನ್ನರ್ ಟ್ಯೂಬ್ ಹಾಕ್ಕೋಬೇಕು. ಆಮೇಲೆ ಫೋರ್ಕ್ ಲೆಗ್ಗನ್ನು ಫಿಟ್ ಮಾಡ್ಕೋಬೇಕು. ಒಂದು ಎಲ್ಲಂಕಿ ಬೋಲ್ಟನ್ನು ಹಾಕಿ 6 mm ಟೈಟ್ ಮಾಡ್ಕೊಳ್ಳೋದು. ಅದಾದಮೇಲೆ ಅದರೊಳಗಡೆ ಒಂದು ಸ್ಪ್ರಿಂಗ್ ಬರುತ್ತೆ, ಒಂದು ವಾಷರ್ ಬರುತ್ತೆ, ಒಂದು ಟ್ಯೂಬ್ ಬರುತ್ತೆ. ಅದರೊಳಗಡೆ ಆಯಿಲ್ ಹಾಕೋದು. 155 ml ಆಯಿಲ್ ಹಾಕಿ